ಈ ವಯಸ್ಸಿಗೆ ನಮ್ಮನೆಯವ್ರಿಗೆ ಕಣ್ ಕಾಣಿಸ್ತಿಲ್ವಂತೆ. ಏನ್ ಪ್ರಾಬ್ಲಮ್ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಇನ್ನು ನಾವ್ ಯಾರು ಎದ್ದೇ ಇರ್ಲಿಲ್ಲ. ಅಷ್ಟರಲ್ಲಿ ಅಣ್ಣ ಬಂದು ನಮ್ಗೆಲ್ಲ ಸರ್ಪ್ರೈಸ್ ಕೊಟ್ರು. ಅಣ್ಣ ಅಂದ್ರೆ ನಮ್ ಚೋಟ ಮರಿಯವ್ರಪ್ಪ. ನಮಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ ಅಣ್ಣ ಬರ್ತಾರೆ ಅಂತ. ಸಡನ್ ಆಗಿ ಬಂದಿದ್ರು. ಅದರಿಂದ ನನ್ನ ತಂಗಿನೂ ಕೂಡ ಊರಿಗೆ ಹೋಗ್ತೀನಿ ಅಂತ ಹೋದ್ರು. ಇಲ್ಲ ಅಂದಿದ್ರೆ ನಮ್ ಚೋಟ ಮರಿನ ಸಂಜೆವರೆಗೂ ಆಟ ಆಡ್ಸ್ಬೋದಿತ್ತು. ಇವತ್ತು ಫಸ್ಟ್ ಟೈಮ್ ನಮ್ ಚೋಟ ಮರಿ ನನ್ನ ಅತ್ತೆ ಅಂತ ಕರೀತು. ಆದ್ರೆ ನಾನು ಅದನ್ನ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ನನ್ ತಂಗಿ ನಮ್ ಚೋಟ ಮರಿ ಎಲ್ಲ ಊರಿಗೆ ಕಳಿಸ್ಕೊಟ್ಟು ನನಗ್ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ನಮ್ಮನೆಯವರು ತಿಂಡಿ ತಂದ್ಕೊಟ್ರು. ಇಡ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ, ಎಲ್ಲಿ ತಗೊಂಬಂದ್ರಿ ಅಂತ ನಮ್ಮನೆಯವರು ಕೇಳಿದೆ. ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿರೋ ಶಿವಣ್ಣ ಅವ್ರ ಹೋಟೆಲ್ ಇಂದ ತಗೊಂಬಂದೆ ಅಂತ ಹೇಳಿದ್ರು. ಯಾರಾದ್ರೂ ರೈಲ್ವೆ ಸ್ಟೇಷನ್ ರೋಡ್ ಕಡೆ ಬಂದ್ರೆ ಇಡ್ಲಿ ಟೇಸ್ಟ್ ಮಾಡಿ. ಮಧ್ಯಾಹ್ನ ಹಾಗೆ ಬಾವ ಕಾಲ್ ಮಾಡಿ ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಕೂಡ ಬೇಗ ರೆಡಿಯಾಗಿ ಪಾರ್ಲರ್ ಹೋಗಿ ಪಾಪುಗೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆ ಕಡೆ ಬಂದೆ. ಮತ್ತೆ ಸಂಜೆ ಹಾಗೆ ನಮ್ಮನೆಯವರು ಟೌನ್ ಒಳಗಡೆ ಹೋಗ್ ಬರೋಣ ಬಾ ಅಂತ ಕರ್ಕೊಂಡು ಹೋದ್ರು. ಇಷ್ಟ ದಿನ ನಮ್ಮನೆಯವರು ನನ್ ಗ್ಲಾಸ್ ಹಾಕೊಳ್ಳೋದಿಕ್ಕೆ ನಿನಗೆ ಕಣ್ ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು. ನಾನೇನೋ ತಲೆನೋವಿಗೆ ಅಂತ ಗ್ಲಾಸ್ ಹಾಕೊಂತಿದ್ದೆ. ಆದ್ರೆ ನಮ್ಮನೆಯವರು ಒಂದ್ ಕಡೆ ಕಣ್ಣು ಬ್ಲರ್ ಆಗ್ತಿದೆ ಅಂತ ಟೆಸ್ಟ್ ಮಾಡ್ಸೋದಿಕ್ಕೆ ಅಂತ ಹೋಗಿದ್ರು. ಕಣ್ಣ ಸ್ವಲ್ಪ ಪ್ರಾಬ್ಲಮ್ ಇದೆ, ಡಾಕ್ಟರ್ ಹತ್ರ ತೋರಿಸ್ಕೊಂಬರ್ರಿ ಅಂತ ಹೇಳಿದ್ರು. ಡಾಕ್ಟರ್ ಹತ್ರ ಇನ್ನೊಂದ್ ದಿನ ಹೋದ್ರೆ ಆಗುತ್ತೆ ಅಂತ ವಿಶಾಲ್ ಮಾರ್ಟಿಗೆ ಹೋದ್ವಿ. ನಮ್ ಬಾವು ಮಕ್ಳಿಗೆ ಬಟ್ಟೆ ತಗೋಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ಸೆಲೆಕ್ಷನ್ ಮಾಡ್ತಾ ಇದ್ರು. ಅಲ್ಲಿ ಬಟ್ಟೆ ತಗೊಂಡು ನಿನಗೂ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ನನ್ ಬರ್ಡೇ ಸೋಮವಾರ ಇರೋದು, ಇವತ್ತೇ ಕರ್ಕೊಂಡೋಗಿ ಬಟ್ಟೆ ಕೊಡ್ಸಿದ್ರು. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಲೇಟ್ ಆಗಿ ಬಟ್ಟೆ ತಗೊಂತಿರೋದು. ಒಂದ್ ತಿಂಗಳು ಮುಂಚೆನೆ ಬಟ್ಟೆ ತಗೊಂಡ್ ಇಟ್ಕೊಂಡಿರಿವೆ. ಒಂದ್ ಜೊತೆ ಬಟ್ಟೆ ತಗೊಳ್ಳೋಣ ಅಂತ ಹೋಗಿದ್ದೆ, 3 ಜೊತೆ ತಗೊಂಡ್ ಬಂದೆ. ಇಷ್ಟ ದಿನ ನಮ್ಮ ಮನೆಯವ್ರು ನನಗ್ ಬಟ್ಟೆ ಕೊಡಿಸ್ತಿದ್ರು. ಇವತ್ತೇ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ನಾನ್ ಬಟ್ಟೆ ಕೊಡಿಸ್ದೆ. ನಾನು 3 ಜೊತೆಗೆ ಟ್ಯಾಕ್ಸ್ ಹಾಕಿದ್ನಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಒಂದೇ ಒಂದ್ ಜೊತೆ ಬಟ್ಟೆ ಕೊಡಿಸ್ದೆ. ನಮ್ಮ ಮನೆಯವರು ಒಂದ್ ಅಂಗಡಿಲಿ ಟಿ ಶರ್ಟ್ ತಗೊಂಡ್ರೆ ಇನ್ನೊಂದ್ ಅಂಗಡಿಗೆ ಪ್ಯಾಂಟ್ ತಗೊಳಕ್ಕೆ ಅಂತ ಹೋಗ್ತಾರೆ. ಒಂದತ್ರ ಅಂತೂ ಕರೆಕ್ಟ್ ಆಗಿ ತಗೊಳಲ್ಲ. ನಾವು ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಗೋಗಿತ್ತು. ನಾನು ಬಟ್ಟೆ ತಗೊಂಡ್ಬಂದಿದ್ನಲ್ಲ, ಅದ್ರಲ್ಲಿ ಒಂದ್ ಎಕ್ಸ್ಚೇಂಜ್ ಮಾಡ್ಬೇಕಾಗಿತ್ತು. ನಮ್ಮ ಮನೆಯವರು ಬೆಳಗ್ಗೆ ಮಾಡ್ಕೊಂಬಂದ್ರಾಗುತ್ತೆ ಬಿಡು ಅಂತ ಹೇಳಿದ್ರು. ಇಲ್ಲ ನಾನು ಇವಾಗ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಅಂತ ಒಬ್ಳೆ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವರು ಕೂಡ ಬಂದ್ರು. ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.